ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ತಾಲೂಕು ಅಧ್ಯಕ್ಷರು ಸುರೇಶ್ ಮಾತಾಡ್ತಾ ಇರೋದು. ಇವತ್ತು ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ನಾಗಮಂಗಲ ಬಂದಿದ್ದೀವಿ. ಏನಿವತ್ತು ತಡವಾಗಿ ಕೊಬ್ಬರಿ ಖರೀದಿ ಕೇಂದ್ರ ಆರಂಭವಾಗಿದೆ. ಜೊತೆಗೆ 2 ತಿಂಗಳು ಖರೀದಿ ಕೇಂದ್ರ ಆರಂಭವಾಗಿ ಖರೀದಿ ಮಾಡಿ ಇದುವರೆಗೂ ಸಹಿತ ರೈತರ ಖಾತೆಗೆ ಯಾವುದೇ ರೀತಿ 1 ನಯಾ ಪೈಸೆ ಸಹಿತ ಜಮೆ ಆಗಿಲ್ಲ. ಯಾಕೆಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಈ ಥರ ಅತಂತ್ರ ಪರಿಸ್ಥಿತಿ ಆಗಿದೆ. ಇವತ್ತು ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ಆಲೆ 3 ಬಾರಿ ರೈತರ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಒಬ್ಬರು ಕೃಷಿ ಸಚಿವರು ಮಡಿಕೊಂಡಿದ್ದೀವಿ, ಒಬ್ಬರು ಉಸ್ತುವಾರಿ ಮಿನಿಸ್ಟ್ರು ಮಡಿಕೊಂಡಿದ್ದೀವಿ, ಒಬ್ಬರು MLA ಇತ್ಕೊಂಡು ನಮ್ಮ ರೈತರಿಗೆ 1 ರೂಪಾಯಿ ಜಮೆ ಆಗಿಲ್ಲ ಅಂದರೆ ಇದು ನಾಚಿಕೆಗೇಡಿನ ವಿಚಾರ. ಯಾಕೆ ಅಂತ ಹೇಳಿದರೆ ಇಲ್ಲಿ ರೈತರಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಸಮಸ್ಯೆಗಳು ನೇಣಾಕಳ ಪರಿಸ್ಥಿತಿಗೆ ಇವತ್ತು ಅತಂತ್ರ ಪರಿಸ್ಥಿತಿಗೆ ರೈತರು ಬಂದು ನಿಂತಿದ್ದಾರೆ. ಇಂಥ ಪರಿಸ್ಥಿತಿಲಿ 2 ತಿಂಗಳಾದರೂ ಯಾವುದೇ ರೈತರಿಗೆ ಅಕೌಂಟ್ಗೆ ಅಮೌಂಟ್ ಹಾಕಲಿಕ್ಕೆ ಒಂದು ಮಾತು ಸಹಿತ ಇಲ್ಲಿ ಯಾವುದೇ MLA ಆಗಿರ್ಬೋದು, ಯಾವುದೇ ಮಿನಿಸ್ಟರ್ ಆಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿದ್ದು ಯಾವುದೇ ರೀತಿ ಅದ್ರ ಬಗ್ಗೆ ಒಂದು ಚಕಾರ ಎತ್ತುತ್ತಾ ಇಲ್ಲ. ಕೇಳಿದರೆ ಅಧಿಕಾರಿಗಳು ಇವತ್ತ ನಾಳೆ ಇಲ್ಲ ಮುನ್ನವಾರ ಈ ವಾರ ಸಬು ಬೇಳ್ತಾ ಕಾಲ ಕಳೀತಾ ಇದ್ದಾರೆ ಹೊರತು ಇದುವರೆಗೂ ರೈತರ ಖಾತೆಗೆ ಯಾವುದೇ ರೀತಿ 1 ರೂಪಾಯಿ ಜಮೆ ಆಗಿಲ್ಲ. ಈ ನಿಟ್ಟಿನಲ್ಲಿ ರೈತರ ಖಾತೆಗೆ ನಾಳೆ ಒಳಗಡೆ ಜಮೆ ಆಗದೇ ಇದ್ದರೆ ಕರ್ನಾಟಕ ರೈತ ಸಂಘ ಮೂಲ ಸಂಘಟನೆಯಿಂದ ಉಗ್ರ ಹೋರಾಟಕ್ಕೆ ನಾಗಮಂಗಲಕ್ಕೆ ಒಂದು ಕರೆಯನ್ನು ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಜೊತೆಗೆ ಏನು ಒಂದು ಬೆಳೆ ಪರಿಹಾರದ್ದು ಏನು RTCಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ತಡೆ ಹಿಡಿದಿದ್ದಾರೆ. ಕೂಡಲೇ ಗ್ರಾಮ ಲೇಖಾಧಿಕಾರಿಗಳು ಅದನ್ನು ಸರಿಪಡಿಸಿ ಅವರ ಖಾತೆಗೆ ನೇರವಾಗಿ ಅಮೌಂಟನ್ನು ಜಮೆ ಮಾಡಬೇಕು ಅಂತ ಹೇಳಿ ಒಂದು ಮನವಿನೂ ಸಹಿತ ಮಾಡ್ತಾ ಇದ್ವಿ. ಜೊತೆಗೆ ಖಾಸಗಿ ಶಾಲೆಗಳಲ್ಲಿ 30 ರಿಂದ 40 ಸಾವಿರ ಒಂದು ಫೀಸನ್ನು ಕಟ್ಸ್ಕೊತಾ ಇದ್ದಾರೆ. ಯಾಕೆಂದರೆ ರೈತರು ಇವತ್ತು ಬರಗಾಲ ಬಂದಿದೆ, ಇವತ್ತು ರೈತರ ಹತ್ರ ಯಾರ ಹತ್ರನೂ 1 ರೂಪಾಯಿ ಅಮೌಂಟ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವರು 40 ಸಾವಿರ ಕಟ್ಟಿ 50 ಸಾವಿರ ಕಟ್ಟಿ ಅಂತ ಹೇಳಿದರೆ ಬರೀ ಅದು LKG UKG ಮಕ್ಕಳಿಗೆ 50 ಸಾವಿರ ಕಟ್ಟಿ ಅಂತ ಹೇಳಿದರೆ ರೈತರು ಎಲ್ಲಿಂದ ತಂದು ಕಟ್ಟಬೇಕು? ಏನು ಖಾಸಗಿಯವರು ಏನು ರಾಜಕೀಯ ವ್ಯಕ್ತಿ ಜೊತೆಗೆ ಒಂದು ಮಿಂಗಲಾಗಿದ್ದಾರೆ. ಕೂಡಲೇ ಅದನ್ನು ತುರ್ತುವಾಗಿ ಕ್ರಮ ತಗೊಂಡು ಕೂಡಲೇ ಸ್ಕೂಲ್ ಫೀಸು ಸಹಿತ ಕಮ್ಮಿ ಮಾಡಿಸ್ಬೇಕು. ಏನು ಇವೆಲ್ಲನೂ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಉಗ್ರವಾದ ಹೋರಾಟಕ್ಕೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ, ಒಂದು ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ತಾ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ.